ಬಸವೇಗೌಡರು ಅಂತ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕೇರ್ಗಳಿ ಮುಖಂಡರು. ನಮ್ಮ ಕೇರ್ಗಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ಜಾಗದಲ್ಲಿ ಇಲ್ಲಿ ಒಂದು ಕಲ್ಲು ಗುಡಿ ಇತ್ತು. ಚಾಮುಂಡೇಶ್ವರಿ ಪೂಜೆನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ಅದನ್ನು ಈ ಥರ ಗುಡಿ ನಾವು ಈಗ ಇತ್ತೀಚೆಗೆ ಒಂದು 15-20 ವರ್ಷದಿಂದ ಈ ಒಂದು ದೇವಸ್ಥಾನವನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ನಮ್ಮ ಕೇರ್ಗಳ್ಳಿ, ಬಡಗಲುಂಡಿ, ಸಾಲುಂಡಿ, ರಾಮನುಂಡಿ, ಮೂಗನುಂಡಿ, ನಮ್ಮ ಸೋಮನಾಥ ನಗರ, ಆರ್ ಟಿ ನಗರ ಎಲ್ಲ ನಿವಾಸಿಗಳು ಕೂಡ ಇಲ್ಲಿಗೆ ಭಕ್ತಾದಿಗಳು ತಮ್ಮದೇ ಆದ ಕಾಣಿಕೆಯನ್ನು ಸಲ್ಲಿಸಿ ಅವರು ಕಷ್ಟ ಸುಖಗಳನ್ನ ಬಂದು ಹೇಳ್ಕೊಂಡು ದೇವಿ ಹತ್ರ ಹರಕೆಗಳನ್ನ ಹೊತ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಳ್ಳೆಯದಾಗ್ತಾಯಿದೆ. ಅದೇ ರೀತಿ ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಮತ್ತು ಹುಟ್ಟಿದಬ್ಬದ ಪ್ರಯುಕ್ತ ನಮ್ಮ ಕೇರ್ಗಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ವರ್ಷ ವಿಶೇಷವಾಗಿ ಮತ್ತು ದೇವಸ್ಥಾನಕ್ಕೆ ಅಲಂಕಾರಗಳು ಮತ್ತು ಒಂದು 4,000-5,000 ಜನಕ್ಕೆ ಇಲ್ಲಿ ಊಟ ಅನ್ನ ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ಅವರ ಹರಕೆಗಳು ಈ ದೇವಸ್ಥಾನಕ್ಕೆ, ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಬಂದಾಗ ಇಲ್ಲಿ ನಾವು ಏನು ಹರಕೆ ಹೊತ್ಕೊಂಡಿದ್ವಿ ನನಗೆ ಫಲಿಸ್ತು, ನನಗೆ ಒಳ್ಳೆಯದಾಯಿತು ಅಂತೇಳಿ ಅವರು ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ಅದೇ ರೀತಿ ಅನ್ನದಾನಕ್ಕೂ ಕೂಡ ಮತ್ತು ಈ ದೇವಸ್ಥಾನ ಇಷ್ಟೊಂದು ಗುಡಿ ಇದ್ದಿದ್ದು ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಇನ್ನು ಮುಂದೆ ಇನ್ನೂ ನಮ್ಮ ಗ್ರಾಮಸ್ಥರ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರ ಸಹಕಾರದಿಂದ ನಾವು ಇದನ್ನು ದೊಡ್ಡದಾಗಿ ಇನ್ನೂ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡ್ತೀವಿ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಮುಂದಿನ ಪೀಳಿಗೆಗೆ ಇದು ಒಂದು ಎಲ್ಲರಿಗೂ ನಮ್ಮ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಇಲ್ಲಿ ಮುಖಂಡರುಗಳು ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಇದಕ್ಕೆ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಗ್ರಾಮದಿಂದ ಇನ್ನು ಮುಂದೆನೂ ಕೂಡ ಇದೇ ರೀತಿ ಹೆಚ್ಚಿನದಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ.